ಅಂದರೆ ಅವಿಚ್ಛಿನ್ನವಾದ ಸತತವಾದ, ನಾವು ಭಕ್ತರೇ, ಭಕ್ತರಲ್ಲ ಅಂತಲ್ಲ, ಭಕ್ತ ಮಹಾಶೈಲರು ಅಂತಿರ್ತಾರೆ, ಎಲ್ಲರೂ ಭಕ್ತ ಮಹಾಶೈಲೆ. ಅದರಲ್ಲಿ ಇದ್ದರೆ ಕೆಲವರು ಕೂಡಿಸ್ತಾ ಇದ್ರೆ ಏನೇ ಇವತ್ತೇನು ಸ್ವೀಟು ಜಿಜ್ಞಾಸೆ, ಇನ್ನೇನು ಒಂದು ಟೈಮ್ ಆಗಿರ್ತದಲ್ಲ ಬಗಲಿಗೆ ಕೇಳ್ತಿರ್ತಾರೆ, ಏನಪ್ಪ ಆಚಾರ ಇವತ್ತು ನೀನು ಕೇಳ್ಕೊಂಡಿದ್ದೆ. ಸ್ನೇಹ ಭಗವಂತನಲ್ಲಿ ಇರಬೇಕು ಅಂತ ಆಚಾರ್ಯರು ಭಕ್ತಿಯನ್ನು ಕುರಿತು ಹೇಳ್ತಾರೆ. ಅದು ನಮಗೆ ಸಾಧ್ಯ ಇಲ್ಲ. ಆದರೆ ರಾಯರ ಅನುಗ್ರಹ ಆಯಿತು ಅಂದರೆ, ಅವರು ಕೊಟ್ಟಾರೆ ಅಂದರೆ ಹರಿ ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಇವತ್ತು ನಮ್ಮ ಶ್ರೀದೇವಿ ಇದನ್ನು ಆ್ಯಕ್ಷನ್ ಮಾಡ್ತಾ ಇರ್ತಿದ್ದಾರೆ. ಇದು ಅಣ್ಣ ಉಡುಪಿಯಲ್ಲಿ ಆ ಹಾರ್ಮೋನಿಸ್ಟ್ ಒಬ್ಬ ಬಂದಿದ್ದ ಸರ್, ನೀವು ಸಾಧಾರಣ ಭಕ್ತಿ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ಉತ್ತಮವಾದ ಭಕ್ತಿ ಮಾಡಿದ್ರೆ ದಂಡಿಯಾಗಿ ಕೊಡ್ತಾರೆ. ಏನನ್ನ ಅಲ್ಚಾಚಾಯ್ತು ಮಾಡಿದ್ದಾನೆ ಅವನ ಕರ್ತವ್ಯನೇ ಅದನ್ನ ಒಳ್ಳೆದಾದ ಅವಿಚ್ಛಿನ್ನವಾದ ತೈಲಧಾರೆಯಂತೆ ಕಟ್ ಆಗದಂತೆ ಇರತಕ್ಕಂಥ ಭಕ್ತಿ ಯಾವುದೋ ಅದನ್ನ ರಾಯರ ಅನುಗ್ರಹವನ್ನು ಪಡ್ಕೊಂಡವನು ಪಡ್ಕೊಳ್ತಾನೆ.